ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ಆಯಾಗಿರೋಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇರುವಂತಹ ಗೆಸ್ಟ್ ಇವರು ರಂಗಭೂಮಿಯಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದು ಹಿಟ್ ಸಿನಿಮಾ ಕೊಟ್ಟರು, ಅಲ್ಲಿಂದ ಕಿರುತೆರೆಗೆ ಬಂದು ಅಲ್ಲೂ ಕೂಡ ಹಿಟ್ ಆದರು. ಕೇವಲ ನಟ ಅಷ್ಟೇ ಅಲ್ಲ, ಬರಹಗಾರರು ಕೂಡ ಹೌದು, ಹಾಡುಗಾರರು ಕೂಡ ಹೌದು. ಸಮಾಜದಲ್ಲಿ ಏನೇ ಅನ್ಯಾಯ ಆದರೂ ಅದರ ವಿರುದ್ಧ ಧ್ವನಿ ಎತ್ತುವವರು, ಹಾಗೆ ಸಮಾಜದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಸರ್ಕಾರಕ್ಕೆ ಇದನ್ನ ಮನವಿ ಮಾಡ್ಕೊಳ್ಳೋದು, ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ. ಸೊ ಎಲ್ಲ ರೀತಿಯಲ್ಲೂ ಒಂದು ರೀತಿಯಾದಂತಹ ಒಂದು ಒಳ್ಳೆ ಪ್ಯಾಕೇಜ್ ಈ ಒಂದು ವ್ಯಕ್ತಿಯಲ್ಲಿ ನಾನು ಕಾಣ್ತೀನಿ. ಸೊ ಅನಿರುದ್ಧ್ ಸರ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಅವರ ಪರ್ಸ್ನಲ್ ಲೈಫ್, ಅವರ ಪ್ರೊಫೆಷ್ನಲ್ ಲೈಫ್, ಹಾಗೆ ವಿಷ್ಣು ಸರ್ ಬಗ್ಗೆ ಒಂದಿಷ್ಟು ವಿಚಾರಗಳ ಕುರಿತು ಡಿಸ್ಕಸ್ ಮಾಡೋದಿದೆ. ಅದೆಲ್ಲದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವಿಷ್ಣು ಸರ್ ಬಗ್ಗೆ ನಾವು ಮಾತಾಡಲೇಬೇಕು, ಬಿಕಾಸ್ ತುಂಬಾನೇ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ನಾನು ಒಂದಿಷ್ಟು ಕ್ವೆಶನ್ಸನ್ನು ನಾನು ರೆಡಿ ಕೂಡ ಮಾಡ್ಕೊಂಬಂದಿದ್ದೀನಿ. ಜೊತೆಗೆ ನಿಮ್ಮ ಮಗಳ ಮೇಲೆ ತುಂಬಾನೇ ಪ್ರೀತಿ ಇತ್ತು ಅಂತ ನಾವು ಕೇಳಿದ್ವಿ. ಬಿಕಾಸ್ ಕೀರ್ತಿ ಮ್ಯಾಮ್ಗೆ ಅವ್ರು ಹೇಳಿದ್ರಂತೆ, ನನಗೆ ಮತ್ತೆ ಮೊಮ್ಮಗಳೇ ಬೇಕು, ನೀನು ಅದೇನು ಮಾಡ್ತೀವಿ ಗೊತ್ತಿಲ್ಲ, ನಂಗೆ ಮೊಮ್ಮಗಳು ಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ರಂತೆ. ಮೊಮ್ಮಗಳು ಹುಟ್ಟಿದ ಮೇಲೆ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರಂತೆ. ಯಾಕಷ್ಟು ಆಸೆ ಒಂದು ಹೆಣ್ಮಗು ಮೇಲೆ? ಅವ್ರ ಹೆಣ್ಮಕ್ಳ ಮೇಲೇನೆ, ಅದಕ್ಕೆ ಇಬ್ರು ಹೆಣ್ಮಕ್ಳು ಅವ್ರಿಗೆ, ಹೆಣ್ಮಕ್ಳ ಮೇಲೆ ಆಸೆ ಅವ್ರಿಗೆ, ಇಷ್ಟ ಅವ್ರಿಗೆ. ಆಮೇಲೆ ನಮ್ಮ ಜ್ಯೇಷ್ಠ ಬಂದ್ಬಿಟ್ಟು ಅಮ್ಮನಿಗೆ ತುಂಬ ಪ್ರಿಯ, ಭಾರತಿ ಅಮ್ಮವ್ರಿಗೆ ತುಂಬಾನೇ ಪ್ರಿಯ. ಹಾಗಾಗಿ ಅವ್ರಿಗೆ ನನಗೋಸ್ಕರ ಮೊಮ್ಮಗಳು ಬೇಕು ಅಂತ ಅವ್ರು ಕೇಳ್ತಾ ಇದ್ರು ಯಾವಾಗಲೂ. ಭಾರತಿ ಅವ್ರಿಗೆ ಜ್ಯೇಷ್ಠ ಬಂದ ಮೊಮ್ಮಗ ಕೊಟ್ಟೆ, ನನಗೋಸ್ಕರ ಮೊಮ್ಮಗಳು ಕೊಡು ಅಂತ. ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರಂತಲ್ಲ ಅವತ್ತು? ತುಂಬಾನೇ ಖುಷಿ ಪಟ್ಟಿದ್ರು, ತುಂಬ. ಇಬ್ಬರು ಹುಟ್ಟಿದಾಗ ಬಹಳ ಖುಷಿ ಪಟ್ಟಿದ್ರು. ಅದು ಬೇರೆನೇ ಅನುಭವ ತಂದು ಕೊಡ್ತವ್ರಿಗೆ. ತುಂಬಾನೇ ಖುಷಿ ಪಟ್ಟಿದ್ರು. ಪದಗಳಲ್ಲಿ ಈ ಥರದ್ದು, ಈ ಅನುಭವಗಳು ಪದಗಳಲ್ಲಿ ಆಗಲ್ಲ. ಸೊ ಸಿನಿಮಾದಲ್ಲಿ ಮಾತ್ರ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ, ಸಿಕ್ಕಾಪಟ್ಟೆ ಏನು ಗತ್ತಲ್ಲಿ ಬರ್ತಾರೆ, ಧ್ವನಿ ಜೋರು ಮಾಡ್ಕೊಳ್ತಾರೆ, ಡೈಲಾಗ್ಸ್ಗಳನ್ನ ಹೇಳ್ತಾರೆ. ಆದರೆ ಮನೆಯಲ್ಲಿ ಅವರಷ್ಟು ಸಾಫ್ಟ್ ಯಾರೂ ಇಲ್ಲ, ಸಿಕ್ಕಾಪಟ್ಟೆ ಕೈಂಡ್ ವ್ಯಕ್ತಿ ಅವರು. ಹಾಗೆ ಅವ್ರನ್ನ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳುವಂತಹ ಸಿಚುವೇಶನ್ ಕೂಡ ತುಂಬ ಬಂದಿತ್ತು ಅಂತ ನಾನು ಕೇಳ್ಪಟ್ಟಿರೋದು. ಸೊ ಹೇಗೆ ಮನೆಯಲ್ಲೆಲ್ಲ ಯಾವ ಥರ ಇರ್ತಾ ಇದ್ರು ನೀವು ಕಂಡಂತೆ? ಸೊ ಎಷ್ಟು ಸಾಫ್ಟ್ ಇರ್ತಿದ್ರು? ಅವ್ರ ನೇಚರ್ ನೀವು ಹೆಂಗೆ ಡಿಫೈನ್ ಮಾಡ್ತೀರ? ಮಾತೃ ಸ್ವರೂಪಿ ಆಗಿದ್ರು ಅವರು ಮನೆಯಲ್ಲಿ. ನಾನು ಹೇಳದ್ನಲ್ಲ, ಮಕ್ಕಳು ಮೊಮ್ಮಕ್ಕಳು ಜೊತೆಲೆ ಅವರು ಈ ವಾಸ್ ಅ ಫ್ಯಾಮಿಲಿ ಮ್ಯಾನ್, ಕೌಟುಂಬಿಕ ವ್ಯಕ್ತಿ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಬಗ್ಗೆ ಒಂದು ವಿಶೇಷ ಕಾಳಜಿ, ಪ್ರೀತಿ ಅಂತೂ ಇದ್ದೇ ಇತ್ತು, ಕಾಳಜಿ ಕೂಡ ತುಂಬ ವಹಿಸೋರು. ಹೊರಗಡೆ ಇರೋ ಅವರು, ಹೊರಗಡೆ ಮನೆಯಲ್ಲಿ ಏನಿದ್ರಲ್ಲ ಅದಕ್ಕೂ ಹೊರಗಡೆ ಇರೋದಕ್ಕೂ ಸಂಬಂಧವೇ ಇರಲಿಲ್ಲ. ತುಂಬ ಅಪೋಸಿಟ್ ಇತ್ತು. ತುಂಬ ಅಂದರೆ ಸಂಬಂಧವೇ ಇರಲಿಲ್ಲ. ಅದು ತುಂಬಾ ಅದು ಬೇರೆ ಆಗಿದ್ರು ಅವರು. ನಮ್ಮ ಜೊತೆಲಿ ಆ ಥರ ಇರಲಿಲ್ಲ, ನಮ್ಮ ಜೊತೆಯಲ್ಲಿ ಅದೇ ಥರ ಇದ್ದರು. ಹೊರಗಡೆ ಹೊರ ಜಗತ್ತಿಗೆ ಅವರು ಬೇರೆ ರೀತಿಯಲ್ಲಿ, ಅಂದರೆ ಬೇರೆ ಥರ ಇದ್ದರು. ಮನೇಲಿ ಆ ಥರ ಇರಲಿಲ್ಲ. ಅಥವಾ ಈಗ ನಾನು ಬರೀ ವೈಯಕ್ತಿಕ ಕುಟುಂಬ ಅಂತ ಹೇಳ್ತಾ ಇಲ್ಲ, ಅವ್ರ ಕುಟುಂಬ ಅಂತಂದರೆ ಅಭಿಮಾನಿಗಳು ಕೂಡ ಅವ್ರ ಕುಟುಂಬನೇ. ಅವ್ರಿಗೇನಾದರೂ ತೊಂದರೆ ಆದರೂ ತುಂಬ ನೊಂದ್ಕೊಳ್ಳೋರು ಅವರು, ತುಂಬಾ ಬೇಜಾರು ಪಡ್ಕೊಳ್ಳೋರು. ಒಂದ್ಸತಿ ಹತ್ತಿದ್ದಾರೆ ಕೂಡ, ಅದನ್ನು ಹೇಳಿದ್ದೀನಿ ನಾನು ಎಷ್ಟೋ ಸಂದರ್ಶನಗಳಲ್ಲಿ. ಅವರು ಮಳೆಯಲ್ಲಿ ನೆನೀತಾ ಇದ್ರು ಅಂತ ಮನೇಲಿ ಒಳಗಡೆ ಬಂದು ತುಂಬ ಹತ್ತಿದ್ದಾರೆ ಅವರು. ಏನು ನನಗೋಸ್ಕರ ಇಷ್ಟೊಂದೆಲ್ಲ ನೆನೀತಾ ಇದ್ದಾರಲ್ಲ ಅಂತ. ಹೀಗೆ ಅವರು ಮಾತೃ ಸ್ವರೂಪಿ ಆಗಿದ್ರು. ಅಂದರೆ ನೀವು ಈಗ ಸಿಂಹಾದ್ರೆ ಸಿಂಹ ಅದೆಲ್ಲ ಏನು ಹೇಳ್ತಿರಲ್ಲ, ಆ ಒಂದು ಏನು ಇಮೇಜ್ ಇದೆ ಅಲ್ಲ, ಅದಕ್ಕೂ ಮನೇಲಿರೋದಕ್ಕೂ ತುಂಬ ವ್ಯತ್ಯಾಸ ಆಯಿತು. ಒಂದು ವಿಚಾರ ಸರ್, ನಾವು ಇಷ್ಟು ವರ್ಷದಿಂದ ನೋಡ್ತಾ ಬಂದಿರೋ ಪ್ರಕಾರ ವಿಷ್ಣು ಸರ್ ಇದ್ದಾಗಲೂ ಕೂಡ ಅವರಿಗೆ ಸಲ್ಲಬೇಕಾದಂತಹ ಗೌರವ ಪ್ರಾಶಸ್ತ್ಯ ಅವ್ರಿಗೆ ಸಿಗಲಿಲ್ಲ. ಅವರು ತೀರ್ಕೊಂಡ ಮೇಲೂ ಕೂಡ ಅವರಿಗೆ ಆ ಗೌರವ ಪ್ರಾಶಸ್ತ್ಯ ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆ ಈ ಥರ ಆಗತ್ತೆ? ಯಾಕೆ ಈ ಥರ ಆಗ್ತಾ ಇದೆ? ಇನ್ನೂ ತನಕ ಅದು ಯಾಕೆ ಸಾರ್ಟ್ ಔಟ್ ಆಗ್ತಾ ಇಲ್ಲ ಆ ವಿಷಯ ಅಂತ ನೀವೇನು ಹೇಳಿದ್ರಿ? ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮವ್ರನ್ನ ನಾವು ಗೌರವಿಸಲ್ಲ ಅಂತ. ಸೂಕ್ತ ರೀತಿಯಲ್ಲಿ ನಾವು ಗೌರವಿಸ್ತಾ ಇಲ್ಲ. ಅದು ಸುಮಾರು ವರ್ಷಗಳಿಂದ, ದಶಕಗಳಿಂದನೇ ಅದು ನಡೀತಾ ಬಂದಿದೆ. ಅಲ್ಲಿ ಕೆಲವರು ಅಂದರೆ ಬರೀ ನಾಯಕ ನಟರ ಬಗ್ಗೆ ಅಂತಲ್ಲ,
ನಾಯಕಿಯರ ಬಗ್ಗೆ ಆಗಿರ್ಬೋದು, ಹಾಸ್ಯ ಕಲಾವಿದರುಗಳ ಬಗ್ಗೆ ಆಗಿರ್ಬೋದು, ಖಳನಾಯಕರ ಬಗ್ಗೆ ಆಗಿರಬಹುದು, ಕ್ಯಾರೆಕ್ಟರ್ ಆರ್ಟಿಸ್ಟು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಪ್ರತಿಯೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರ ಕೊಡುಗೆ ತುಂಬ ದೊಡ್ಡದು. ಸಿನಿ ಕ್ಷೇತ್ರ ಕೇವಲ ಒಂದು ವ್ಯಕ್ತಿಯಿಂದ ಆಗಲ್ಲ. ಸುಮಾರು ಜನ, ಒಂದು ಸಿನಿಮಾ ಹಿಟ್ ಆಗಬೇಕು ಅಂತ ಸುಮಾರು ಜನ ಇರ್ತಾರೆ. ಎಷ್ಟೋ ಜನ ಅದರಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತೂ ಇರಲ್ಲ. ಅವ್ರಿಗೂ ನಾವು ಸಲ್ಲಿಸಬೇಕಾಗಿರೋ ಗೌರವವನ್ನು ಸಲ್ಲಿಸಲ್ಲ. ಇದು ದುರಂತ. ಎಷ್ಟು ಜನ ನಾಯಕಿಯರನ್ನು ನಾವು ಪೂಜಿಸ್ತೀವಿ, ಸನ್ಮಾನಿಸ್ತೀವಿ, ಬೆರಳೆಣಿಕೆ ಅಷ್ಟಿರಬಹುದು. ಅಥವಾ ನಾನು ಲೇಖನದಲ್ಲಿ ಬರೆದಿದ್ದೀನಿ, ಎಷ್ಟು ಜನಕ್ಕೆ ನಮಗೆ ಪದ್ಮಶ್ರೀ ಬಂದಿದೆ. ನಮ್ಮ ಚಿತ್ರರಂಗದ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು. ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ನಾನು ಬರೀ ಚಿತ್ರರಂಗದ ಬಗ್ಗೆನೇ ಹೇಳೋದಾದರೆ ಎಷ್ಟು ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಪುರಸ್ಕಾರ ಬಂದಿದೆ, ಬೆರಳೆಣಿಕೆ ಅಷ್ಟು. ಸೊ ಇಲ್ಲಿ ಗುರುತಿಸ್ತಾ ಇಲ್ಲ, ಪರಿಗಣನೆ ತೆಗೆದುಕೊಳ್ತಾ ಇಲ್ಲ. ಹೌದು, ಪ್ರತಿ ವರ್ಷ ನಮ್ಮ ಕರ್ನಾಟಕದಿಂದ ಶಿಫಾರಸು ಹೋಗಬೇಕು ಕೇಂದ್ರ ಸರ್ಕಾರಕ್ಕೆ, ಇವ್ರಿಗೆ ಬರಬೇಕು ಅಂತ. ಆಗಲೇ ಅದು ಆಗೋದು. ಅದು ನಾವು ನಮ್ಮವ್ರನ್ನ ನಾವೇ ಗೌರವಿಸ್ತಾ ಇದ್ದರೆ ಬೇರೆಯವರು ಅಥವಾ ಮುಂದಿನ ಪೀಳಿಗೆನವರು ನಮ್ಮತನವನ್ನು ಹೇಗೆ ಗೌರವಿಸ್ತಾರೆ? ಸರ್, ಒಂದು ವಿಷ್ಣು ಸರ್ಗೆ ಅಷ್ಟು ಒಳ್ಳೆ ಚಿತ್ರಗಳನ್ನು ಕೊಟ್ಟಿರೋಂಥವ್ರು, ಅವ್ರು ಕೇವಲ ಕರ್ನಾಟಕ ಅಲ್ಲ, ಅವರು ಜಗತ್ತಿನಾದ್ಯಂತ ಫೇಮಸ್ ಆದಂತಹ ಒಬ್ಬ ಮೇರು ನಟ ವಿಷ್ಣುವರ್ಧನ್ ಸರ್ ಅಂದರೆ. ಅವರಿಗೆ ಒಂದು ಆ್ಯಕ್ಟರ್ ಅವಾರ್ಡ್ ಕೂಡ ಬರಲಿಲ್ಲ. ಆಮೇಲೆ ಅವರು ಮಾಡಿದಂತಹ ಒಂದಿಷ್ಟು ಪಾತ್ರಗಳಿಗೆ ಗುರುತಿಸಲೇ ಇಲ್ಲ. ಆದರೆ CNN, IBN ಅಂತಹ ಒಂದು ಸಂಸ್ಥೆಗಳು ಅವರ ಪಾತ್ರವನ್ನು ಗುರುತಿಸಿದ್ರು, ಅವರ ಕೆಲಸವನ್ನು ಗುರುತಿಸಿದ್ರು. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮುಂದಾಳತ್ವ ವಹಿಸ್ತಾ ಇಲ್ಲ ಈ ಒಂದು ವಿಷಯಕ್ಕೆ ಅಂತ? ಇಲ್ಲ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ಸ್ ತುಂಬ ಬಂದಿದ್ದಾವೆ ಅವರಿಗೆ, ಅವರಿಗೆ. ಓಕೆ, ಅಂದರೆ ಸ್ಟೇಟ್ ಅವಾರ್ಡು ಬಂದಿದೆ, ರಾಜ್ಯ ಸರ್ಕಾರದ ಪ್ರಶಸ್ತಿಗಳು ಬಂದಿದ್ದಾವೆ, ಫಿಲ್ಮ್ಫೇರ್ ಅವಾರ್ಡ್ಸ್ ತುಂಬ ಬಂದಿದೆ, ಬೇರೆ ಬೇರೆ ಸಾಕಷ್ಟು ಪ್ರಶಸ್ತಿಗಳು. ಪದ್ಮ ಬರಬೇಕಾಗಿತ್ತು ಅವ್ರಿಗೆ, ಅಂದರೆ ಪದ್ಮಭೂಷಣನೇ ಬರಬೇಕಾಗಿತ್ತು. ನಿಜ ಹೇಳಬೇಕು ಅಂತಂದರೆ ಪದ್ಮಭೂಷಣ ಬರಬೇಕು ಅವ್ರಿಗೆ, ದಾದಾ ಸಾಹೇಬ್ ಫಾಲ್ಕೆ ಬರಬೇಕು. 225 ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಅಭಿನಯಿಸಿದ್ದಾರೆ. ಅದು ಒಬ್ಬ ನಾಯಕ ನಟನಾಗಿ ಕೊನೆ ಚಿತ್ರ ಕೂಡ ಅವ್ರದ್ದು ಸೂಪರ್ ಹಿಟ್ ಸಿನಿಮಾ ಆಯಿತು. ಮೊದಲ ಚಿತ್ರ ಕೂಡ ಸೂಪರ್ ಹಿಟ್, ಕೊನೆ ಚಿತ್ರ ಕೂಡ ಸೂಪರ್ ಹಿಟ್. ಇದು ಸಾಮಾನ್ಯ ವಿಷಯ ಅಲ್ಲ. ಜೊತೆಗೆ ಅವರು ಮಾಡಿರ್ತಕ್ಕಂಥ ಪಾತ್ರಗಳು, ಅದನ್ನೆಲ್ಲ ನೋಡ್ತಾ ಹೋದರೆ ಅವರಿಗೆ ಪದ್ಮಭೂಷಣ ಬರಬೇಕು, ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಕೂಡ ಬರಬೇಕಾಗಿತ್ತು. ಇದರ ಜೊತೆಗೆ ನಮ್ಮ ಕರ್ನಾಟಕದಿಂದನೇ ಕರ್ನಾಟಕ ರತ್ನ ಬರಬೇಕಾಗಿತ್ತು. ಅದು ದೊಡ್ಡ ದುರಂತ. ಅದು ಇದುವರೆಗೂ ಅದು ಪರಿಗಣಿಸಲಿಲ್ಲ ಅಂತಂದರೆ ಅದು ದೊಡ್ಡ ದುರಂತ. ಅದು ಸರ್, ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ, ನ್ಯಾಷನಲ್ ಚಾನೆಲ್ಸ್ಗಳು ಪರಿಗಣಿಸುತ್ತೆ, ಅವರು ನೋಡ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿಯಾದಂತಹ ಚಿತ್ರಗಳು ಆ ಕಲಾವಿದರಿಂದ ಬರ್ತಾ ಇದೆ ಅಂತಂದು. ಬೇರೆಯವ್ರನ್ನೆಲ್ಲ ಪರಿಗಣಿಸೋ ರೀತಿಯಾಗಿ ವಿಷ್ಣು ಸರ್ನ ಯಾಕೆ ಪರಿಗಣಿಸ್ಲಿಲ್ಲ? ಬಿಕಾಸ್ ನಾವು ನೋಡಿರೋ ಹಾಗೆ ಎಷ್ಟೋ ಜನ ಅವರ ಚಿತ್ರಗಳನ್ನ ಮೆಚ್ಕೊಂಡಿರೋದುಂಟು, ಅವರ ರೋಲ್ ಮಾಡೆಲ್ ಆಗಿ ಎಷ್ಟೋ ಜನ ಅನ್ಕೊಂಡಿರೋದುಂಟು. ಆಮೇಲೆ ಚಿತ್ರರಂಗಕ್ಕೆ ಅವರ ಕೊಡುಗೆ ತುಂಬಾನೇ ಇದೆ. ಸೊ ಅವರು ಯಾವುದೋ ಸಾಧಾರಣ ವ್ಯಕ್ತಿಯಂತರೂ ಆಗಿರಲಿಲ್ಲ. ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಚೆನ್ನಾಗಿತ್ತು, ಅವ್ರು ಮಾಡಿರುವಂತಹ ಕೆಲಸಗಳು ಕೂಡ ಅಷ್ಟೇ ಚೆನ್ನಾಗಿತ್ತು. ಆದರೂ ಕೂಡ ಪರಿಗಣನೆಗೆ ಯಾಕೆ ತಗೋತಾ ಇಲ್ಲ ಕರ್ನಾಟಕ ಸರ್ಕಾರ? ಅದನ್ನು ನೀವು ಅವ್ರನ್ನ ಕೇಳಿ ಸರ್, ನಿಮ್ಮ ಪ್ರಕಾರ ಹೇಳಿ ಸರ್. ನನಗೆ ಗೊತ್ತಿಲ್ಲ ರಾಜ, ನನಗೆ ಗೊತ್ತಿಲ್ಲ. ಆಗಬೇಕು, ಪರಿಗಣಿಸ್ಬೇಕು ಅಂತ ನಾನು ಬಯಸ್ತೀನಿ, ಅಭಿಮಾನಿಗಳು ಬಯಸ್ತಾರೆ, ಎಲ್ಲ ಅಭಿಮಾನಿಗಳು ಬಯಸ್ತಾರೆ. ಆದರೆ ಅದು ಯಾಕೆ ಆಗ್ತಿಲ್ಲ ಅನ್ನೋದು ನೀವು ಕರ್ನಾಟಕ ಸರ್ಕಾರಕ್ಕೆ ಕೇಳಬೇಕು. ನಾನು ಕೂಡ ಕೇಳಿದ್ದೀನಿ. ಏನಂತ ನಿಮಗೆ? ನಾನು ಲೇಖನನೇ ಬರ್ತಿದ್ದೀನಿ, ಕೇಳಿದ್ದೀನಿ ನಾನು. ನಿಮಗೆ ರೆಸ್ಪಾನ್ಸ್ ಯಾವ ಥರ ಸಿಕ್ತು ಸರ್ ಆ ವಿಷಯಕ್ಕೆ ಅಂತ? ಈಗ ಹೋಗಬೇಕು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು ನಾನು. ಇದರ ಹಿಂದೆನೂ ಹೋಗಿದ್ದೀನಿ ನಾನು, ಒಂದಿಷ್ಟು ವರ್ಷಗಳ ಹಿಂದೆ ಹೋಗಿದ್ದೀನಿ. ಅಭಿಮಾನಿಗಳು ತುಂಬಾ ಹೋರಾಟ ಮಾಡಿದ್ದಾರೆ ಅದಕ್ಕೆ. ಅಂದರೆ ಅದು ಆಗಿಲ್ಲ, ಅದು ಆಗಬೇಕು. ಇದು ಆಮೇಲೆ ಹೋಗಿ ಕೇಳಿ ಬೇಡ್ಕೊಳ್ಳೋದು ಅದು ಆಗಬಾರ್ದು. ಅದು 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 ಆಗುವ ಅವಶ್ಯಕತೆ ಇರಬಾರ್ದು. ಇದು ಹೇಳೋದೇನಿದೆ ಇದರಲ್ಲಿ, ಕೇಳೋದೇನಿದೆ ಇದರಲ್ಲಿ? ಇದು ನಿಮಗೆ ಗೊತ್ತಲ್ಲ, ಗೊತ್ತಿರೋ ವಿಷಯ ಇದು. ಅವ್ರಿಗೆ ಅದು ಸಿಗಬೇಕಾದ ಒಂದು, ನಾವು ಸಲ್ಲಿಸಬೇಕಾದ ಗೌರವ. ಅವರನ್ನ ಗೌರವಿಸಿದ್ರೆ ನಮ್ಮನ್ನು ನಾವೇ ಗೌರವಿಸ್ದ ಹಾಗೆ. ಯಾಕಂತಂದರೆ ನಮ್ಮ ಸಂಸ್ಕೃತಿಯ ಭಾಗ ಅವರು, ನಾವು ಅವರನ್ನು ನೋಡ್ಕೊಂಡೇ ಬೆಳೆದಿರ್ತೀವಿ. ಹಾಗಾಗಿ ನಾವು ಅವರನ್ನು ಗೌರವಿಸ್ತಾ ಇದ್ರೆ ನಾನು ನನ್ನ ನೆನಪುಗಳನ್ನು ಗೌರವಿಸ್ದ ಹಾಗೆ ಅಲ್ಲಮ್ಮ. ಅದನ್ನೇ ನಾವು ಗೌರವಿಸ್ತಾ ಇದ್ರೆ ಹೇಗೆ?
2009ಗೆ ತೀರ್ಕೊಳ್ತಾರೆ ವಿಷ್ಣು ಸರ್. 2023ಗೆ ಅವರ ಸ್ಮಾರಕ ಆಗತ್ತೆ. ನಾನು ಅನ್ಕೊಂಡಿರೋ ಪ್ರಕಾರ ಅದು ಸಾವು ನಿಜವೂ ಗೊತ್ತಿಲ್ಲ, ಬಟ್ ಏನಾದ್ರು ಲೆಕ್ಕಾಚಾರದಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಅಂತ. 2009ಅಲ್ಲಿ ಅವ್ರು ತೀರ್ಕೊಂಡಿದ್ರು. 2023ಅಲ್ಲಿ ಅವ್ರದ್ದು ಸ್ಮಾರಕ ನಿರ್ಮಾಣ 3 ವರ್ಷ ಆಯ್ತು. 22. ಓಕೆ. ಸೊ 13 ವರ್ಷ ಬೇಕಾಯ್ತಾ ಒಬ್ಬ ಮೇರು ನಟನ ಸ್ಮಾರಕವನ್ನ ನಿರ್ಮಾಣ ಮಾಡೋದಕ್ಕೆ? ಇದು ಅಭಿಮಾನಿಗಳ ಪ್ರಶ್ನೆ ಕೂಡ ಹೌದು. ನೀವು ಅವರ ಅಳಿಯನ ಜೊತೆಗೆ ಅವರ ಅಭಿಮಾನಿಯಾಗಿ ಇಷ್ಟು ವರ್ಷ ಬೇಕಾಯ್ತಾ, ಇಷ್ಟು ವರ್ಷ ಕಾಯ್ಬೇಕಾಯ್ತಾ ನಿಮ್ಮ ಕುಟುಂಬದವರು ಅವರ ಸ್ಮಾರಕಕ್ಕಾಗಿ ಅಂತ? ಇದೇ ಹೇಳಬೇಕು ಅಂತ ದೊಡ್ಡ ಪುಸ್ತಕನೇ ಬರಿಬೋದು ನೀವು. ಇದು ಒಂದು ದೊಡ್ಡ ದುರಂತ ಅಮ್ಮ, ದೊಡ್ಡ ಹೋರಾಟ ಆಯ್ತು ಇದಕ್ಕೆ. ಅಂದ್ಕೊಂಡಿರಲಿಲ್ಲ ಇದು ಈ ಥರ ಆಗತ್ತೆ ಅಂತ. ಅಂದರೆ ಅದು ಆಗೋಯ್ತು, ಅದು ಅಷ್ಟೇ. ಅಂದರೆ ಆಯ್ತಲ್ಲ, ಕೊನೆಗೆ ಆಗಿದೆ. ಸಮಸ್ಯೆ ಏನು ಅಂತಂದರೆ ಎಷ್ಟೋ ಅಭಿಮಾನಿಗಳಿಗೆ ಇದರ ಹಿಂದೆ ಇರೋ ಹೋರಾಟನೇ ಗೊತ್ತಿಲ್ಲ. ಹೊಸಬರಿಗೆ, ಹೊಸ ಅಭಿಮಾನಿಗಳಿಗೆ ಗೊತ್ತಿಲ್ಲ. ಅದು ಮೈಸೂರಲ್ಲಿ ಆಗಿರೋದು ತುಂಬ ಕಷ್ಟಪಟ್ಟು, ತುಂಬ ಶ್ರಮದಿಂದ, ತುಂಬ ಹೋರಾಟ ಮಾಡೋದ ಮೇಲೆ ಅದು ಆಗಿದೆ. ಅದು ಒಂದು ಜಗತ್ತಿನಲ್ಲಿ ಅತ್ಯದ್ಭುತವಾದಂಥ ಸ್ಮಾರಕಗಳಲ್ಲಿ ಒಂದಾಗಿದೆ ಅದು. ಸರ್ ಅದೇ ಇದು 5 ಎಕರೆ ಜಾಗದಲ್ಲಿ, 5.5 ಎಕರೆ ಜಾಗದಲ್ಲಿ ಅದು ಆಗಿದೆ. ಆಮೇಲೆ 8 ಅಡಿ ಎತ್ತರದ ಪ್ರತಿಮೆ ಇದೆ ಸರ್ ವಿಷ್ಣು ಸರ್. ಹೌದು. ಆಮೇಲೆ ಅವರ ಜೀವನಕ್ಕೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ 500 ಫೋಟೋಗಳು ಅದರಲ್ಲಿದೆ ಅಂತ ನಾವು ಕೇಳ್ಪಟ್ವಿ. ಆಮೇಲೆ ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿಯ ಮೇಂಟೆನೆನ್ಸ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ. ನಮ್ಮ ಚೀಫ್ ಎಡಿಟರ್ ವಿಶ್ವೇಶ್ವರ್ ಭಟ್ ಅವರು ಕೂಡ ಕೆಲವು ತಿಂಗಳ ಹಿಂದೆ ಅಲ್ಲಿ ಹೋಗಿದ್ರು. ಅವ್ರ ಟ್ವೀಟ್ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಅವ್ರು ಬರ್ದಿರೋ ಪ್ರಕಾರ ಒಂದು ಸ್ಮಾರಕನ ಇಷ್ಟು ಕೆಟ್ಟದಾಗಿ ಕಟ್ಟಬಾರ್ದು ಅನ್ನೋದಕ್ಕೆ ಈ ಸ್ಮಾರಕನೇ ಉದಾಹರಣೆ ಅಂತ ಹೇಳಿರೋದು. ಸರ್ ಈಗ ಕಾಮನ್ ವ್ಯಕ್ತಿನ ಬಿಟ್ಬಿಡಿ ಸರ್, ಯಾರು ಕೇಳೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ಸಾಯ್ತಾ ಇರ್ತಾರೆ, ಎಷ್ಟೋ ಜನ ಅದು ಅವ್ರವ್ರ ಕುಟುಂಬಸ್ಥರು ಸ್ಮಾರಕ ಅದೇನಾದ್ರೂ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದವರು, ಮೇರು ನಟ ಆದಂತಹ ಅವರ ಸ್ಮಾರಕನ ಕಷ್ಟಪಟ್ಟು ಹೋರಾಟ ಮಾಡಿ ಒಂದು ಸ್ಮಾರಕನ ಕಟ್ಟಿಸ್ಕೊಳ್ತೀರಾ. ಅದಾದ್ಮೇಲೆ ಅಟ್ಲೀಸ್ಟ್ ಮಿನಿಮಮ್ ಆಗಿ ಅದ್ರದ್ದೊಂದು ಮೇಂಟೆನೆನ್ಸ್ ಬೇಕಾಗತ್ತಲ್ಲ ಸರ್. ಅಟ್ಲೀಸ್ಟ್ ಬೇರೆ ಗೌರವ ಕೊಡೋದ್ರೆ ಹೋದ್ರೆ ಹೋಯ್ತು, ಆ ಸ್ಮಾರಕಕ್ಕಾದ್ರೂ ಒಂದು ಗೌರವ ಕೊಡ್ಬೇಕಲ್ವಾ? ಖಂಡಿತವಲ್ಲಮ್ಮ. ಅದಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಗಳನ್ನು ನಾವು ಅಂದರೆ ಮಾತಾಡಿ ಬೈದಿದ್ದು ಆಗಿದೆ. ತಕ್ಷಣ ಒಂದಿಷ್ಟು ಮರಮ್ಮತ್ತಿನ ಕೆಲಸ ಕೂಡ ಅದು ಆಯಿತು. ಈ ಒಂದು ಲೇಖನ ಬಂದಾದ ಮೇಲೆ, ಅಂದರೆ ಟ್ವೀಟ್ ಮಾಡಿದ ಮೇಲೆ ಅದು ಆಯಿತು. ಸಮಸ್ಯೆ ಏನಾಯಿತು ಅಂತಂದರೆ, ಅದು ಅವ್ರು ಒಂದಿಷ್ಟು ಅಂತ ಬಜೆಟ್ ಇತ್ತು. ಆ ಬಜೆಟಲ್ಲಿ ಅವರು ಅದನ್ನು ಕಟ್ಟಿದ್ರು, ಸ್ಮಾರಕ ಸರ್ಕಾರ ಕಟ್ಟಿತು. ಅದಾದಮೇಲೆ ಮೇಂಟೆನೆನ್ಸ್ಗಂತ ಒಂದಿಷ್ಟು ದುಡ್ಡು ಬೇಕಲ್ಲ. ಅಂದರೆ ಈ ಮರಮ್ಮತ್ತಿನ ಕೆಲಸಗಳು, ಆ ಥರದ್ದು ಒಂದಿಷ್ಟು ಕೆಲಸಗಳು ಆಗಬೇಕು. ಇನ್ನೂ ಒಂದಷ್ಟು ಚೂರು ಕೆಲಸ ಬಾಕಿ ಕೂಡ ಇದೆ. ಅದು ಆಗೋದಕ್ಕೆ ದುಡ್ಡೇ ಇರಲಿಲ್ಲ. ಅದು ತಿರ್ಗಾ ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಅದು ದುಡ್ಡು ಬರಬೇಕದು ಬಂದಾದ್ಮೇಲೆ ಅದನ್ನು ಮಾಡ್ತಾರೆ ಅವರು. ಹಾಗಾಗಿ ಅಲ್ಲಿ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಸರ್ ಎಲ್ಲದಕ್ಕೂ ಇದು ಹೋರಾಟ ಮಾಡಿನೇ ತಗೋಬೇಕಾಯ್ತು ಅಲ್ಲ. ಪ್ರತಿಯೊಂದು ಅಮ್ಮ ಇಲ್ಲಿ ಒಂದೊಂದು ಹಂತ ಹೇಳ್ತಾ ಹೋದ್ರೆ ನಿಮಗೆ ಇದು ಆಗುತ್ತೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ನಮ್ಮದು ಬರೀ ಚಪ್ಪಲಿ ಇಲ್ಲ, ಸೌದಿಲ್ಲ, ಕಾಲುಗಳೇ ಸೌದು ಹೋಗ್ಬಿಟ್ಟಿದ್ದಾವೆ ಅಂತ. ಇಲ್ಲಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಿದ್ದೀವಿ. ಈ ಸ್ಮಾರಕ ಈ ರೀತಿಯಲ್ಲಿ ಆಗಬೇಕು ಅಂತ ಅನ್ನೋದಕ್ಕೂ ಹೋರಾಟ ಮಾಡಿದ್ದೀವಿ. ಏನಂತಂದರೆ ಅದು ಬೇರೆ ರೀತಿಯಲ್ಲೇ ಸ್ಮಾರಕ ಆಗುತ್ತೆ, ಒಂದು ಮಾಮೂಲಿ ಸ್ಮಾರಕ ಆಗ್ತಾ ಇತ್ತು. ಅದರ ಒಬ್ಬ ವಾಸ್ತುಶಿಲ್ಪಿಗಳ ಒಂದು ಸ್ಪರ್ಧೆ ಆಯೋಜಿಸಿ ಹೇಳಿದ ತಕ್ಷಣ ಅದು ಆಗಲಿಲ್ಲ, ಆಗೋದು ಇಲ್ಲ. ಅದು ನಮ್ಮ ಮನೆ ಅಲ್ಲ, ಅದು ಸರ್ಕಾರದಲ್ಲಿ ನಾವು ಕೇಳಬೇಕು ಅಂತಂದರೆ ಅದಕ್ಕೊಂದಿಷ್ಟು ಪ್ರಯತ್ನಗಳಾಗಬೇಕು. ಅದಾದಮೇಲೆ ಸ್ಪರ್ಧೆ ಆಯಿತು, ಸ್ಪರ್ಧೆಯಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದಾಯಿತು, ಆಮೇಲೆ ಅವರು ಬಂದಾಯಿತು, ಅವ್ರ ಜೊತೆಯಲ್ಲಿ ಒಂದು ಸುಮಾರು ಚರ್ಚೆಗಳನ್ನು ಮಾಡಿದ ಮೇಲೆ ಇದು ಒಂದು ಸ್ವರೂಪಕ್ಕೆ ಬಂತು. ಆದರೆ ಅದು ಮೊಟ್ಟ ಮೊದಲನೇದಾಗಿ ಅಲ್ಲಿ ಮೈಸೂರಲ್ಲಿ ಆಗಬೇಕು ಅನ್ನೋದಕ್ಕೂ ಎಷ್ಟು ಹೋರಾಟ ಅಂತಂದರೆ ಲೆಕ್ಕವೇ ಇಲ್ಲ ಅದಕ್ಕೆ. ಹಾಗಾಗಿ ಅದು ಪ್ರತಿ ಹಂತದಲ್ಲೂ ಒಂದು ಹೋರಾಟ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂತ್ಯಕ್ರಿಯೆ ಕೂಡ ಅಭಿಮಾನ್ ಸ್ಟುಡಿಯೋಲಿ ಆಗುತ್ತೆ. ಅಲ್ಲಿ ಆಲ್ರೆಡಿ ಅದು ವಿವಾದಿತ ಜಾಗ. ಈಗ ಅಭಿಮಾನಿಗಳು
ಅಲ್ಲಿ ಅಂತ್ಯಕ್ರಿಯೆ ಆಗಿದೆ ಅಂತಂದ್ರೆ ಪುಣ್ಯತಿಥಿ ಇರೋ ಟೈಮಲ್ಲಿ ಅಲ್ಲಿ ಹೋಗಿ ದರ್ಶನ ತಗೊಂಡ್ಬರ್ಬೇಕು ಅಂತ ಬರ್ತಿರ್ತಾರೆ, ಅಲ್ಲಿ ಓನರ್ ಅವ್ರನ್ನ ಬೈದ್ ಕಳಿಸ್ತಾ ಇರ್ತಾರೆ. ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ತುಂಬಾ ನಡೆಯುತ್ತೆ. ವಿಷ್ಣು ಸರ್ ಇಲ್ಲ ಇವಾಗ, ಆದ್ರೆ ಇಂತಹ ಘಟನೆಗಳನ್ನ ನೋಡ್ತಾ ಇರ್ತೀರಲ್ಲ ನೀವು, ಅವರ ಕುಟುಂಬಸ್ಥರಾಗಿರ್ಬೋದು, ಭಾರತೀಯ ಅಮ್ಮ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಹರ್ಟ್ ಆಗತ್ತೆ. ಬಿಕಾಸ್ ಈ ರೀತಿ ಆಗೋನು ಕಷ್ಟ ಅನುಭವಿಸ್ಬೇಕಾಯ್ತಲ್ಲ. ನಮಗೆ ತುಂಬಾ ಬೇಜಾರಾಗತ್ತಮ್ಮ, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಇಲ್ಲಿ ಅದೇ ನಾನು ಹೇಳಿದ ಹಾಗೆ 6.5 ವರ್ಷ ಇಲ್ಲೇ ಆಗಬೇಕು, ಬೆಂಗಳೂರಲ್ಲಿ ಅಭಿಮಾನ್ ಸ್ಟುಡಿಯೋನಲ್ಲೇ ಸ್ಮಾರಕ ಆಗಬೇಕು ಅಂತ ಪ್ರಯತ್ನ ಪಟ್ವಿ ಅಮ್ಮ. ಅದು ಪ್ರಯತ್ನ ಅಷ್ಟಿಷ್ಟಲ್ಲ, ಅದು ಅದು ನಾನು ಪದಗಳಲ್ಲಿ ಅದನ್ನು ವರ್ಣಿಸೋದಕ್ಕೆ ಅಸಾಧ್ಯ. ಅದು ಸಾಕಷ್ಟು ಅಭಿಮಾನಿಗಳು ಕೇಳ್ತಾರೆ ಇಲ್ಲೇ ಮಾಡಬೇಕು, ಇಲ್ಲೇ ಆಗಬೇಕು ಅಂತ. ಅವ್ರುಗಳಿಗೆ ದುರಂತ ಏನು ಅಂತಂದರೆ, ಅವ್ರುಗಳಿಗೆ ಅದು ಆ ಒಂದು ಪ್ರವಾಸ ಗೊತ್ತಿಲ್ಲ, ಅದರ ಹಿಂದೆ ಇರ್ತಕ್ಕಂಥ ಶ್ರಮ, ಕಷ್ಟ, ದುಃಖ, ಸಂಕಟ, ಹೋರಾಟ, ಸಮಸ್ಯೆಗಳು ಗೊತ್ತಿಲ್ಲ ಅವ್ರಿಗೆ. ಇದು ದುರಂತ. ಅವ್ರು ಅಪೋಸ್ ಮಾಡಿದ್ರ ಸರ್ ಅಭಿಮಾನಿಗಳು? ತುಂಬ ಮಾಡಿದ್ರು. ನಾನು ಮನೆಗೆ ಎಷ್ಟೋ ಸತಿ ಅಭಿಮಾನಿಗಳನ್ನು ಕರೆಸಿದ್ದೀನಿ, ಚರ್ಚೆ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ. ನೀವು ಪ್ರಯತ್ನ ಪಡಿ, ನಾವು ಪ್ರಯತ್ನ ಪಡ್ತೀವಿ, ನೀವು ಪ್ರಯತ್ನ ಪಡಿ, ನಿಮ್ಮಿಂದ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ, ಅರ್ಧ ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ ಅಂತ ಅನ್ಸಿದ್ರು ಕೂಡ ನಾವು ಇಲ್ಲೇ ಇರ್ತೀವಿ ಅಂತಲೂ ಹೇಳಿದ್ದಾಯಿತು. ಅದು ಆಗಲಿಲ್ಲ. ಅದು ಆಗದೇ ಇದ್ದ ಪಕ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ ಅಂತಂದರೆ ಅಭಿಮಾನ್ ಸ್ಟುಡಿಯೋ ಪಕ್ಕದಲ್ಲೇ ಒಂದು ಜಾಗ ಕೊಟ್ಟರು, ಅಲ್ಲಿ ಮಾಡಿ ಅಂತ. ಅಲ್ಲೂ ಒಂದಿಷ್ಟು ಸಮಸ್ಯೆ ಬಂತು, ಆಗಲಿಲ್ಲ. ಎದುರುಗಡೆ ಹೇಳಿದ್ರು, ಅಲ್ಲೂ ಆಗಲಿಲ್ಲ. ಪ್ರತಿಯೊಂದು ಜಾಗ ಹೇಳಿದ ಮೇಲೆ ಒಂದೊಂದಿಷ್ಟು ತಿಂಗಳುಗಳು ಹೋಗ್ತಾವಮ್ಮ. ಆದರೆ ಅದು ಆಗಲಿಲ್ಲ, ಎದುರುಗಡೆ ಆಗಲಿಲ್ಲ. ನಂತರ ಅದರ ಡಯಾಗೋನಲಿ ಅಪೋಸಿಟ್ ಒಂದು ಜಾಗ ಇತ್ತು, ಅಲ್ಲೂ ಹೇಳಿದ್ರು, ಅಲ್ಲಿ 1.5 ವರ್ಷ ಹೋಯಿತು ನಮ್ಮದು, ಅಲ್ಲಿ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಆಮೇಲೆ ಅರಣ್ಯ ಇಲಾಖೆನವ್ರು ಬಂದರು, ಅಂದರೆ ಪರಿಸರವಾದಿಗಳು ಬಂದರು. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ, ಇಲ್ಲಿ ಆಗಲ್ಲ ಅಂತ. ಅದಕ್ಕೆ 1.5 ವರ್ಷ ಬೇಕು. 1.5 ವರ್ಷ ಹೋಯಿತು ಅದರಲ್ಲಿ. ನಂತರ ಮೈಸೂರಲ್ಲೂ, ನಂತರ ಇಲ್ಲಿ ಆಗೋದೇ ಇಲ್ಲ ಅಂದ ತಕ್ಷಣ ಅಮ್ಮ ಹೇಳಿದ್ರು ಹಾಗಾದರೆ ಮೈಸೂರಿಗೆ ಹೋಗ್ತೀವಿ. ಇಲ್ಲಿ ಯಾಕಂದರೆ ಬೆಂಗಳೂರಲ್ಲೇ ಒಂದಿಷ್ಟು ಜಾಗಗಳನ್ನು ತೋರಿಸಿದ್ರು, ಬೇರೆ ಜಾಗಗಳು ತೋರಿಸಿದ್ರು. ಅದು ಈ ಸ್ಮಾರಕಕ್ಕೆ ಸೂಕ್ತವಾಗಿರ್ತಕ್ಕಂಥ ಜಾಗಗಳನ್ನು ತೋರಿಸ್ಲಿಲ್ಲ. ಹಾಗಾಗಿ ಅದನ್ನು ನಾವು ಇಲ್ಲಿ ಆಗೋದೇ ಇಲ್ಲ ಅಂದ ತಕ್ಷಣ ನಾವು ಹಾಗಾದರೆ ಬೆಂಗಳೂರು ಬೇಡ, ಮೈಸೂರು. ಹೇಗಿದ್ರು ಅಪ್ಪ ಅವ್ರಿಗದು ತುಂಬ ಇಷ್ಟವಾದ ಜಾಗ, ಅವರು ಹುಟ್ಟಿರ್ತಕ್ಕಂಥ ಜಾಗ, ಕೊನೆ ಉಸಿರು ಎಳೆದಿರ್ತಕ್ಕಂಥ ಜಾಗ. ಹಾಗಾಗಿ ಅಲ್ಲೇ ಮಾಡೋಣ, ಬಹುಶಃ ಅವ್ರದ್ದು ಆಸೆ ಅದೇ ಆಗಿರಬಹುದು ಅಂತ ಮೈಸೂರಲ್ಲೇ ಹೋಗ್ತೀವಿ ಅಂತ ಮೈಸೂರಲ್ಲಿ ಹೋದು. ಇದು 3ನೇ ಜಾಗ ನಮಗೆ ತೋರಿಸಿತ್ತು, ಇಲ್ಲೂ ಕೂಡ ಆಗಿರೋದು. ಈ 3ನೇ ಜಾಗದಲ್ಲೂ ಅಂದರೆ ಆ ಒಂದೊಂದು ಜಾಗಕ್ಕೂ ಒಂದೊಂದಿಷ್ಟು ತಿಂಗಳು ಹೋಗಿ ಒಂದೊಂದಿಷ್ಟು ಏನೇನೋ ಸಮಸ್ಯೆಗಳು ಬಂದು ಕೊನೆಗೆ ಈ 3ನೇ ಜಾಗಕ್ಕೂ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗಿ ಬಂತು. ಅದಿನ್ನೂ ಸಮಸ್ಯೆ ನಡೀತಾನೇ ಇದೆ, ಅದು ಸಮಸ್ಯೆ ಅಲ್ಲಾದಮೇಲೆ ಅದು ಆಯಿತು. ಹೀಗೆ ಇದು ತುಂಬ ದೊಡ್ಡ ಪ್ರವಾಸ ಆಯಿತು. ಅಂತ್ಯ ಸಂಸ್ಕಾರ ಸರ್ ಇವಾಗ ಕಂಠೀರವ ಸ್ಟುಡಿಯೋದಲ್ಲಿ, ಅಭಿಮಾನ್ ಸ್ಟುಡಿಯೋದಲ್ಲಿ ಆಯಿತು. ಅಲ್ಲ, ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಸರ್ದು ಆಯಿತು, ಅದಾದಮೇಲೆ ಸಮಾಧಿನ ಇದ್ರದ್ದು ಅಂಬರೀಷ್ ಅವ್ರದ್ದು ಆಯಿತು, ಅಂಬರೀಷ್ ಸರ್ ಅವ್ರದ್ದು ಆಯಿತು. ಯಾಕೆ ಕಂಠೀರವ ಸ್ಟುಡಿಯೋದಲ್ಲಿ ಆಗಲಿಲ್ಲ, ಸಮಾಧಿ ಯಾಕಲ್ಲ ಆಗಲಿಲ್ಲ? ಅದು ನನಗೆ ಗೊತ್ತಿಲ್ಲಮ್ಮ. ಯಾಕಂತಂದರೆ ಆ ಸಮಯದಲ್ಲಿ ಅಂಬರೀಷ್ ಅಂಕಲ್ ಅವರ ಮುಂದಾಳತ್ವದಲ್ಲಿ ಇದೆಲ್ಲ ಆಯಿತು. ನಾವಂತೂ ಆ ಪರಿಸ್ಥಿತಿನಲ್ಲೇ ಇರಲಿಲ್ಲ, ಭಾವನಾತ್ಮಕವಾಗಿ ನಾವು ಯಾರು ಮನೆಯವರು ಆ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಆದರೆ ನಾವು ಚಾಮರಾಜಪೇಟೆಯಲ್ಲಿ ಒಂದು ಏನಿದೆ ಸ್ಮಶಾನ ಏನಿದೆ ಅಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಮನೆಯವರೆಲ್ಲರೂ ಸೇರಿಕೊಂಡು ಅಲ್ಲೇ ಮಾಡೋಣ, ಯಾಕಂದರೆ ಅವ್ರ ಮನೆಯವರೆಲ್ಲರೂ ಅಲ್ಲೇ ಆಗಿದ್ದು ಅಂತ್ಯ ಸಂಸ್ಕಾರ. ಆ ಸಮಯದಲ್ಲಿ ನಮಗೆ ಆ ದೊಡ್ಡ ಪ್ರಮಾಣದ ಯೋಚನೆನೇ ಬಂದಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, ಅದಕ್ಕೆ ಇವರು ಅರ್ಹರು ಅನ್ನೋದು ನಮಗೆ ಆ ಸಮಯದಲ್ಲಿ ನಮ್ಮ ತಲೆ ಓಡಲಿಲ್ಲ. ಎಲ್ಲರೂ ಅದನ್ನು ಹೇಳ್ತಾ ಇದ್ರು, ಚಾಮರಾಜಪೇಟೆಗೆ ಹೋಗೋಣ ಅಂತ, ಅದೇ ತಲೆಯಲ್ಲಿತ್ತು. ಆದರೆ ದೇವೇಗೌಡರು ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದ್ರು. ಆವಾಗ ನಾನು ಅವ್ರ ಹತ್ರನೇ ಮಾತಾಡಿದೆ. ಅವರು ಹೇಳಿದ್ರು ಅಪ್ಪಾಜಿ ಹೇಳ್ತಾ ಇದ್ದಾರೆ. ಅಪ್ಪಾಜಿ ಅಂತಂದರೆ ದೇವೇಗೌಡರು ಹೇಳ್ತಾ ಇದ್ದಾರೆ, ವಿಷ್ಣು ವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ, ಅವ್ರಿಗೆ ಈ ರೀತಿಯಲ್ಲಿ ಸಾಮಾನ್ಯವಾದಂಥ ಅಂತ್ಯ ಸಂಸ್ಕಾರ ಆಗಬಾರ್ದು, ಅವರು ದೊಡ್ಡ ಜಾಗದಲ್ಲೇ ಆಗಬೇಕು, ಸರ್ಕಾರದ ಎಲ್ಲ ಗೌರವದಿಂದ ಆಗಬೇಕು ಅಂತೆಲ್ಲ ಹೇಳಿದ್ರು. ಹಾಗಾಗಿ ಕುಮಾರಸ್ವಾಮಿಯವರು ಹೇಳಿದ್ಮೇಲೆ ಅದು ಒಂದು ಅಲ್ಲಿಲ್ಲ, ಬೇರೆ ಕಡೆ ಆಗಬೇಕು ಅಂತ ಆಯಿತು. ಆಮೇಲೆ ಅದು ಅಭಿಮಾನ್ ಸ್ಟುಡಿಯೋನಲ್ಲಿ ಅದು ಆಯಿತು. ಆಮೇಲೆ ಬಹುಶಃ
ಅಂಬರೀಷ್ ಅಂಕಲ್ ಎಲ್ಲ ಸೇರ್ಕೊಂಡು ಮಾತಾಡಿರಬಹುದು, ನನಗೆ ಗೊತ್ತಿಲ್ಲ ಅದು. ಹ್ಮ್ ಹ್ಮ್ ಆಮೇಲೆ ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಯಿತು. ಆದರೆ ಅಭಿಮಾನ್ ಸ್ಟುಡಿಯೋ ಆಗಲೇ ಅದು ಕೋರ್ಟ್ ಕೇಸ್ ನಡೀತಾ ಇತ್ತು 2004ರಿಂದ. ಹ್ಮ್ ಅದು ನಮ್ದು ಇದು ಆಗಿದ್ದು ಸಂಸ್ಕಾರ 2009 ಡಿಸೆಂಬರ್ 30. ಆದರೆ 2004ರಿಂದನೇ ಅದು ಕೋರ್ಟ್ ಕೇಸ್ ನಡೀತಾ ಇತ್ತು. ಅದು ನಮ್ಗೆ ಗೊತ್ತಿಲ್ಲ. ಹ್ಮ್ 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 ಅದು ಹೋಗಿ ಆ ಥರದ ಜಾಗದಲ್ಲಿ ಸಿಕ್ಕಾಕೊಂಡಿವಿ. ಸೊ ಅಲ್ಲಿ ಪೂಜೆ ಮಾಡಕ್ ಬರೋದಕ್ಕೂ ಅಭಿಮಾನಿಗಳನ್ನ ಅಲ್ಲಿಯ ಮಾಲೀಕರು ಬಿಡೋದಿಲ್ಲ ಅಂತ. ಈಗ ಆ ಥರ ಆಗಿದೆ. ಈಗ ಯಾಕಂದರೆ ನ್ಯಾಯಾಲಯದಲ್ಲೂ ಅದು ಆ ಥರದ ಒಂದು ಅವರು ನಿರ್ಣಯ ಕೊಟ್ಟಿದ್ದಾರೆ, ನ್ಯಾಯಾಧೀಶರು ಕೊಟ್ಟಿದ್ದಾರೆ. ನಾನು ಅದನ್ನು ಅಭಿಮಾನಿಗಳನ್ನು ಕರೆಸಿದಾಗ ನಾನು ಅದನ್ನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ನಾನು ಬಾಲಣ್ಣ ಅವ್ರ ಕುಟುಂಬದವ್ರ ಹತ್ರ ನಾನು ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಅವ್ರಿಗೆ ಜಾಗ ಅಂದರೆ ಅದು ಅಂತೂ ಆಗಲೇ ಇಲ್ಲ ಬಿಡಿ, ಸ್ಮಾರಕ ಆಗೋದಕ್ಕಂತೂ ಅವಕಾಶ ಆಗಲೇ ಇಲ್ಲ. ಅದು ಎಷ್ಟೋ ಸಲ ಕೇಳಿಕೊಂಡ್ರು, ಅದು ಎಷ್ಟೋ ಸಲ ಅಂತಂದರೆ ಅದು ಎಣಿಸೋದಕ್ಕಾಗಲ್ಲ, ಅಷ್ಟೊತ್ತಿ ಕೇಳಿಬಿಟ್ಟಿದ್ದೀವಿ. ಅದು ಆಗದೇ ಇದ್ದಾಗ ಒಂದಿಷ್ಟು ಜಾಗ ಅವ್ರಿಗೆ ಹೋಗಿ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಅಂದರೆ ಅವ್ರು 2 ಸಲ ಬರ್ತಾರೆ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ, ಇಡೀ ವರ್ಷ ಬರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಮಾಡೋದು 2 ಸಲ, 18ನೇ ಸೆಪ್ಟೆಂಬರ್ ಹಾಗೂ 30ನೇ ಡಿಸೆಂಬರ್. ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ. ಆಮೇಲೆ ಪ್ರತಿದಿನ ಬಂದು ಹೋಗಿ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಒಂದಿಷ್ಟು ಜಾಗ ಅವ್ರಿಗೆ ಕೊಡಿ ಅಂತ ಕೇಳ್ಕೊಂಡು, ಅದರಿಂದ ನಿಮಗೂ ಹೆಸರು ಬರುತ್ತೆ. ಒಬ್ಬ ಕಲಾವಿದರಿಗೆ ನೀವು ಇದನ್ನು ಮಾಡಿರೋದು ಅಂತ ನಿಮಗೂ ಹೆಸರು ಬರುತ್ತೆ ಅಂತ ಹೇಳಿದೆ. ಅದನ್ನು ಕೇಳ್ಕೊಂಡಿದ್ದೀನಿ. ಆದರೆ ಅದು ಈಗ ಸರ್ಕಾರದಿಂದ ಅದು ಆಗಲ್ಲ. ಯಾಕಂದರೆ ಸರ್ಕಾರ ಒಂದು ಸ್ಮಾರಕ ಕಟ್ಟಿದೆ, ಹಾಗಾಗಿ ಸರ್ಕಾರ ಇದನ್ನು ಆಮೇಲೆ ಸರ್ಕಾರದಿಂದ ಆಗಲಿಲ್ಲ ಅನ್ನೋದಕ್ಕೋಸ್ಕರನೇ ಬೇರೆ ಕಡೆ ಹೋಗಿದೆ. ಹಾಗಾಗಿ ಇದು ನಿಮ್ಮಿಬ್ರ ಮಧ್ಯೆ ಒಪ್ಪಂದ ಆಗಿ ಮಾಡ್ಕೋಬೇಕಾಗಿರುವಂತಹ ಒಂದು ಕೆಲಸ ಆಗತ್ತಲ್ವಾ ಸರ್? ಅಂದ್ರೆ ಆ ಮಾಲೀಕರು ಮತ್ತೆ ನೀವು ಇಬ್ರು ಸೇರ್ಕೊಂಡು. ನಾವು ಯಾರು? ಸರ್ಕಾರ. ಹಾ, ನಾವಲ್ಲ, ಸರ್ಕಾರ. ಇದು ಯೋಜನೆ ರಾಜ್ಯ ಸರ್ಕಾರದ್ದು. ಇದು ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ ಏನಿದೆ, ರಾಜ್ಯ ಸರ್ಕಾರದ ಟ್ರಸ್ಟ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ಭಾರತಿ ಅಮ್ಮ ಮತ್ತೆ ನಾನು ಇಬ್ಬರು ಅದರಲ್ಲಿ ಟ್ರಸ್ಟೀಸ್ ಮಾತ್ರ ಅಷ್ಟೇ. ರಾಜ್ಯ ಸರ್ಕಾರ ಈ ತರದೊಂದು ಸಿಚುವೇಶನ್, ಈ ತರದೊಂದು ಸಮಸ್ಯೆ ಬಗೆಹರಿಸಬೇಕಾಗಿರೋದು ಇವಾಗ ಆ ಕಡೆಯಿಂದನೇ ಬರ್ಬೇಕು. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಆದ್ರೆ ಅವ್ರು ಈಗಾಗಲೇ ಒಂದು ಸ್ಮಾರಕ ಮಾಡಿಕೊಟ್ಟಿದಾರಲ್ಲ, ಹಾಗಾಗಿ ಇಲ್ಲಿ ತಿರ್ಗಾ ಇಲ್ಲಿ ಆಗ್ಲಿಲ್ಲ ಅನ್ನೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹೇಳದ್ಮೇಲೆನೆ ನಾವು ಅಲ್ಲಿಗೆ ಹೋಗಿದ್ದು. ಈಗ ಅಲ್ಲಿಗೆ ಹೋಗಿ ಈಗ ಕಟ್ಟು ಆಗಿದೆ, ಈಗ ತಿರ್ಗಾ ಇಲ್ಲಿ ಮಾಡಿ ಅಂತಂದ್ರೆ ಅದು ಆಗದೇ ಇರೋ. ಈಗ ಬಾಲಣ್ಣವ್ರ ಕುಟುಂಬದವರೇ ಅದಕ್ಕೆ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಂಡಿನಿ ವೈಯಕ್ತಿಕವಾಗಿ. ಅಂದರೆ ನಾನು ವಿಡಿಯೋನೇ ಮಾಡಿದ್ದೀನಿ, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹಂಚ್ಕೊಂಡು ಇದ್ದೀನಿ, ಅಭಿಮಾನಿಗಳು ಅದನ್ನು ಹಂಚ್ಕೊಂಡಿದ್ದಾರೆ, ಕೇಳ್ಕೊಂಡಿದ್ದೀನಿ. ಆದರೆ ಅವರು ಒಪ್ಪಬೇಕು ಅದನ್ನು. ಅವಾಗಲೇ ಹೇಳಿದೆ ಸರ್, ವಿಷ್ಣು ಸರ್ ಬದುಕಿದ್ದಾಗಲೂ ಗೌರವ ಪ್ರಾಶಸ್ತ್ಯ ಸಿಗ್ತಾ ಇರಲಿಲ್ಲ, ಇವಾಗಲೂ ಕೂಡ ಸರ್ಕಾರ ಈ ಕಡೆ ಒಂದು ಕಡೆ ಆಯ್ತಂದ್ರೆ ಇನ್ನೊಂದು ಕಡೆ ವಿಷ್ಣು ಸರ್ ಅವರು ಬದುಕಿದ್ದಾಗಲೇ ಅವರ ಮೇಲೆ ಒಂದಿಷ್ಟು ಧೋರಣೆಗಳಾಗ್ತಾ ಇತ್ತು. ಏನಂತಂದರೆ ಅವರ ಸಿನಿಮಾ ಪೋಸ್ಟರ್ಸ್ಗಳನ್ನು ಹರಿಯೋದು, ಅವರ ಸಿನಿಮಾ 100 days ಹೋಗ್ತಾ ಇದೆ ಅನ್ನೋವಾಗಲೇ ಸಿನಿಮಾನ ಥಿಯೇಟರಿಂದ ತೆಗೆಸ್ಬಿಡೋದು, ಆ ರೀತಿಯಾದಂತಹ ಒಂದಿಷ್ಟು ಕೆಲಸಗಳು ಅವರ ವಿರುದ್ಧವಾಗಿ ಆಗ್ತಾ ಇತ್ತು. ಯಾವ ರೀಸನಿಗೆ ಅದು ಆಗ್ತಾ ಇತ್ತು? ಅದ್ರದ್ದು ಏನಾದರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರ ವಿಷ್ಣು ಸರ್? ಅವ್ರಿಗೆ ಯಾವ ಥರ ಫೀಲ್ ಆಗ್ತಾ ಇತ್ತು ಈ ಥರ ಅವ್ರ ಮೇಲೆಲ್ಲ ಮಾಡ್ತಾ ಇದ್ದಾಗ ಅಂತ? ನೋಡಿಮ್ಮ, ನಾನು ಆ ಸಮಯದಲ್ಲಿ ನಾನು ಇರಲಿಲ್ಲ, ಹಾಗಾಗಿ ನನಗೆ ನೇರವಾಗಿ ಗೊತ್ತಿಲ್ಲ. ಅದು ಜನಗಳಿಂದ ಗೊತ್ತಾಗಿದೆ ಒಂದು. ಎರಡನೇದಾಗಿ ನನಗೆ ಅಪ್ಪವರು ಕೂಡ ಅದರ ಬಗ್ಗೆ ಯಾವತ್ತೂ ಚರ್ಚೆ ಮಾಡ್ತಿರ್ಲಿಲ್ಲ. ಈ ಥರ ಇನ್ಸಿಡೆಂಟ್ಸ್ ಆದಾಗ ಅವ್ರಿಗೆ ಆ ಸಮಯದಲ್ಲಿ ಆಗಿದ್ದು ನನಗೆ ಗೊತ್ತಿಲ್ಲ. ನಾನು ಅವರನ್ನು ನೋಡಿದ್ದು ದಿಗ್ಗಜರೇ, ಯಜಮಾನ್ರೆ. ನನಗೆ ಅವರು ಬೆಳೀತಾ ಇರೋ ದಾರಿಯಲ್ಲಿ ಅಥವಾ ಬೆಳೀತಾ ಇರೋ ಸಂದರ್ಭದಲ್ಲಿ ನಾನು ಅವರನ್ನು ನೋಡಿಲ್ಲ. ಹಾಗಾಗಿ ಅವರು ಎದುರಿಸಿರೋ ಆ ಹೋರಾಟ ಏನಿದೆ, ಸಂಘರ್ಷಗಳೇನಿದ್ದಾವೆ, ನನಗೆ ವೈಯಕ್ತಿಕವಾಗಿ ಅವರ ಜೀವನದಲ್ಲಿ ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಅವರು ತಗೊಳ್ತಾ ಇದ್ರು ಅದನ್ನು, ಯಾವ ರೀತಿಯಲ್ಲಿ ಅದನ್ನು ಅವ್ರಿಗೆ ಯಾವ ರೀತಿಯಲ್ಲಿ ಅದು ಅನ್ನಿಸ್ತಾ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬೇರೆಯವರಿಂದ ತಿಳ್ಕೊಂಡಿದ್ದೀನಿ. ಯಾವ ಥರ ಏನು ಹೇಳ್ತಾ ಇದ್ರು ಸರ್? ಏನು ತಿಳ್ಕೊಂಡಿದ್ದೀರಾ ಬೇರೆಯವರಿಂದ? ಅದು ನಿಮಗೂ ಗೊತ್ತು, ಅದು ಏನು ವಿಶೇಷವಾದದ್ದು ಏನಲ್ಲ. ಅದು ನಿಮ್ಗೆ ಎಲ್ರಿಗೂ ಏನು ಗೊತ್ತಿದೆ ಅದೇ. ಪರ್ಸ್ನಲಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಅಲ್ಲ, ಸುಮಾರು ಜನಕ್ಕೆ ಗೊತ್ತಿದೆ ಅದು ಯಾಕೆ ಏನು ಎತ್ತ, ಸುಮಾರು ಜನಕ್ಕೆ ಗೊತ್ತಿದೆ. ಅದು ಅಷ್ಟೇ ನನಗೆ ಗೊತ್ತಿರೋದು. ಯಾಕಂದರೆ ಅಪ್ಪ ಅವರು ಯಾವತ್ತೂ ಅದರ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಯಾವತ್ತೂ ಮಾತಾಡ್ತಾ ಇರಲಿಲ್ಲ ಅವರು.
ಅವರೇ ಮಾತಾಡದೇ ಇದ್ದಾಗ ನಾವೇನು ಮಾತಾಡೋದು? ಸೊ ಇದೆಲ್ಲದರ ಹಿಂದೆ ಸ್ಟ್ರಾಂಗ್ ಆಗಿ ನಿಂತಿದ್ದು ಭಾರತೀಯ. ಹೌದು ಹೌದು. ಸೊ ಅವರ ಸಕ್ಸಸ್ಸಲ್ಲೂ ಅವ್ರು ಬೆನ್ನಿಂತ ನಿಂತಿದ್ರು. ಅವರು ಸಿನಿಮಾ ಡ್ರಾಪ್ ಮಾಡ್ತೀರಿ, ಇನ್ನು ಮುಂದೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ ಅಂದಾಗಲೂ ಕೂಡ ಅವ್ರು ಬೆನ್ನಿಂದ ನಿಂತಿದ್ರು. ವಿಷ್ಣು ಸರ್ ತೀರ್ಕೊಂಡಾಗಲೂ ಕೂಡ ಅವ್ರಿಗೆ ಒಂದು ಒಳ್ಳೆ ನ್ಯಾಯ ಒದಗಿಸ್ಬೇಕು ಅಂತ ಅವ್ರು ಬೆನ್ನಿ ನಿಂತಿದ್ದು. ಇದೆಲ್ಲದರ ಹಿಂದೆ ಅವ್ರಿಗೆ ಏನು ಫೀಲ್ ಆಗ್ತಾ ಇತ್ತು, ಅವ್ರು ಯಾವ ಥರ ಒಂದು ಸಿಚುವೇಶನಲ್ಲಿ ಅವರು ಗೋ ಥ್ರೂ ಆಗಬೇಕಾಯಿತು, ಅದನ್ನೆಲ್ಲ ಹೆಂಗೆ ಓವರ್ಕಮ್ ಮಾಡಿದ್ರು, ಎಷ್ಟು ಸ್ಟ್ರಾಂಗ್ ಭಾರತೀಯಮ್ಮ ಈ ವಿಷಯ? ಅವ್ರು ತುಂಬಾ ಸ್ಟ್ರಾಂಗ್ ಅಮ್ಮ, ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಅವರು. ಅಂದರೆ ನಾನು ಆ ಕಾಲಘಟ್ಟದಲ್ಲಿ ಇಲ್ಲದೆ ಇದ್ದರೂ ಕೂಡ ಅವ್ರ ಹತ್ರ ನೇರವಾಗಿ ಮಾತಾಡ್ಸಿದ್ದೀನಿ, ಅವ್ರ ಜೊತೆಲೂ ಮಾತಾಡ್ಸಿದ್ದೀನಿ. ಆದರೆ ಈ ಒಂದು ಸಂದರ್ಭದ ಬಗ್ಗೆ ಅವ್ರ ಹತ್ರ ಮಾತಾಡಿದಾಗ, ಅಥವಾ ಆ ಎಲ್ಲ ಕಾಲಘಟ್ಟ ಆದಮೇಲೆ, ನಾನು ಬಂದಾದ ಮೇಲೆ, ಆ ಸಮಯದಲ್ಲೂ ಅವರನ್ನು ನೋಡಿದ್ದೀನಿ. ಅವರು ಯಾವ ರೀತಿಯಲ್ಲಿ ಇದ್ರು ಅಂತ. ಹಾಗಾಗಿ ನನಗೆ ಗೊತ್ತು ಅವರು ತುಂಬಾ ಅಂದರೆ ಒಂದು ಬೆನ್ನೆಲುಬು, ಅಪ್ಪ ಅವರಿಗೆ ಒಂದು ಶಕ್ತಿಯುತವಾದಂಥ ಬೆನ್ನೆಲುಬು ಅಂತಂದರೆ ಅದು ಭಾರತೀಯಮ್ಮ, ಸಿಂಹಿಣಿ. ಬಟ್ ಇದೆಲ್ಲದರ ಮಧ್ಯೆ ಅವ್ರು ಅನುಭವಿಸ್ತಾ ಇದ್ದಿದ್ದು ಸಂಕಟ, ಅವ್ರು ಅನುಭವಿಸ್ತಿದ್ದು ಇದ್ದೇ ಇರುತ್ತಲ್ಲಮ್ಮ. ಒಂದು ಹೆಣ್ಣಿಗೆ ಗಂಡನಿಗೆ ಎಷ್ಟೊಂದೆಲ್ಲ ಕಷ್ಟ ಆಗ್ತಿರ್ಬೇಕಾದ್ರೆ, ಅನುಭವಿಸ್ತಾ ಇರಬೇಕಾದ್ರೆ, ಆಮೇಲೆ ಅವ್ರು ಮಾಡದೇ ಇರೋ ತಪ್ಪಿಗೆ ಅವ್ರನ್ನ ದೂಷಿಸಿದ್ರು, ಅವಮಾನಿಸಿದ್ರು, ಅಷ್ಟೊಂದೆಲ್ಲ ಸಂಘರ್ಷಗಳನ್ನು ಎದುರಿಸ್ಬೇಕಾಗಿ ಬಂತು. ಅವ್ರ ವಯಸ್ಸೇನಾಗಿತ್ತು ಅವಾಗ ಅಪ್ಪ ಅವ್ರದ್ದು? ಆ ಎಲ್ಲ ಸಮಸ್ಯೆಗಳು ಎದುರಾದಾಗ ಅವ್ರ ವಯಸ್ಸು ಏನಾಗಿತ್ತು? 25 ವರ್ಷದ ಹುಡುಗ. ನಾವು ಯೋಚನೆ ಮಾಡಿದ್ರೆ ಚಿಕ್ಕ ಹುಡುಗನಿಗೆ ಅಷ್ಟೊಂದೆಲ್ಲ ಎದುರಿಸ್ಬೇಕಾಗಿ ಬಂತ. ಆಮೇಲೆ ಮುಂದೆ ಹೋಗ್ತಾ ಕೂಡ ಮದುವೆ ಆಗಿತ್ತು ಹೌದು, ಮದುವೆ ಆದಮೇಲೂ ಕೂಡ ಅದನ್ನೆಲ್ಲ ಎದುರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗಂಡನಿಗೆ ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂದರೆ ಯಾವ ಹೆಣ್ಣಿಗೆ ಸಂತೋಷ ಇರುತ್ತಮ್ಮ? ಆದರೆ ಅವರು ನಿಂತ್ಕೊಂಡ್ರು ಅವ್ರ ಜೊತೆಗೆ ಅವರ ಒಂದು ಪ್ರತಿಭೆ ಬಗ್ಗೆ, ಜನಗಳ ಒಂದು ಅಭಿಮಾನದ ಬಗ್ಗೆ, ಆ ಒಂದು ಶಕ್ತಿಯ ಬಗ್ಗೆ ಅವರಿಗೆ ನಂಬಿಕೆ ಇತ್ತು, ಭರವಸೆ ಇತ್ತು. ಹಾಗಾಗಿ ಇವರು ನಿಲ್ತಾರೆ, ಬೆಳೀತಾರೆ ಅನ್ನೋದು ಅವರಿಗೆ ಅದು ಗೊತ್ತಿತ್ತು. ಆ ಕಾನ್ಫಿಡೆನ್ಸ್ ಇತ್ತು ಭಾರತೀಯಮ್ಮಗೆ. ಇತ್ತು, ಕೊಟ್ಟರು ಕೂಡ. ಹೌದು, ಅದನ್ನು ಹೇಳಲೇಬೇಕು. ಸೊ ವಿಷ್ಣು ಸರ್ಗೆ ಚಿತ್ರರಂಗದಲ್ಲಿ ಏನೇ ಒಂದಿಷ್ಟು ಕಷ್ಟಗಳಿದ್ರು ಕೂಡ, ಅವ್ರ ಮೇಲೆ ಏನೇ ಒಂದಿಷ್ಟು ಧೋರಣೆಗಳು ನಡೆದ್ರೂ ಕೂಡ, ಇದೆಲ್ಲದರ ಹಿಂದೆ ಅವರಿಗೆ ಅವರ ಜೊತೆಯಾಗಿ ನಿಂತಿದ್ದು ಅಂಬರೀಷ್ ಸರ್ ಅವರು ಅಂತ. ಅವರಿಬ್ಬರು ಮಧ್ಯದ ಸ್ನೇಹ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಿನಿಮಾ ಕೂಡ ಆಯಿತು, ಆಮೇಲೆ ಅವರಿಬ್ಬರು ಎಷ್ಟು ಕುಚಿಕು ಗೆಳೆಯರು ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ, ನೋಡ್ಪಟ್ಟಿದ್ದೀವಿ. ಸೊ ನೀವು ತುಂಬ ಹತ್ತಿರದಿಂದ ನೋಡಿರೋಂತಹದ್ದಾಗಿದ್ದಕ್ಕೆ ಕೇಳ್ತಾ ಇದ್ದೀನಿ, ಅವರಿಬ್ಬರ ಸ್ನೇಹ, ಅವರಿಬ್ರು ಯಾವ ಥರ ಇರ್ತಾ ಇದ್ರು, ಅದನ್ನು ನೀವು ಹೇಗೆ ನೋಡಿದ್ರಿ? ಅವರಿಬ್ರು ಸ್ನೇಹ ನೋಡಿದ್ದೀನಿ, ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ. ಆ ಥರದ ಸ್ನೇಹ ನಾನು ನೋಡಿಲ್ಲಮ್ಮ. ಅಂದರೆ ನಿಜ ಜೀವನದಲ್ಲೂ ನಾನು ನೋಡಿಲ್ಲ, ಚಿತ್ರರಂಗದಲ್ಲಂತೂ ನಾನು ಸುಮಾರು ಜಾಗದಲ್ಲಿ ಅದನ್ನು ನೋಡೇ ಇಲ್ಲಮ್ಮ. ನಾನು ಆ ಥರದ ಒಂದು, ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾ ಕ್ಷೇತ್ರದಲ್ಲಿ ಕಲಾವಿದರುಗಳ ಮಧ್ಯ ಎಲ್ಲೋ ಒಂದು ಕಡೆ ಅಸೂಯೇನೋ, ಹೊಟ್ಟೆ ಕಿಚ್ಚೋ, ಏನೋ ಒಂದು ದ್ವೇಷನೋ ಏನೋ ಬರಬಹುದು. ಆದರೆ ಇವರುಗಳ ಮಧ್ಯೆ ಆ ಥರ ಇರಲೇ ಇಲ್ಲ. ಹೊಟ್ಟೆ ಕಿಚ್ಚು, ಅಸೂಯೆ ಅನ್ನೋದು ಇರಲಿಲ್ಲ. ಪ್ರೀತಿ ಅಂದರೆ ಪ್ರೀತಿ, ಎಷ್ಟು ಪ್ರೀತಿ ಅಂತಂದರೆ ನಿಜವಾಗ್ಲೂ ನಾನು ಆ ಥರದ ಸ್ನೇಹ, ಆತ್ಮೀಯತೆ, ಪ್ರೀತಿ ನೋಡಿಲ್ಲಮ್ಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.